ನಮ್ಮ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕ ಸಿಗಬೇಕು. ಈ SC ಆಗೋದಕ್ಕೆ ಅಡೆತಡೆಗಳು ಮಾಡಿಕೊಂಡು ಸುಮ್ಮನೆ ಹಿಂಗೆ ಕಾಲು ಎಳಿತಾ ಇದ್ದಾರೆ. ಇಡೀ ರಾಜ್ಯ ಸುತ್ತಿ ನಾವು ಬೃಹದಾಕಾರವಾಗಿ ಹೋರಾಟ ಮಾಡ್ತೀರಿ. ಸರ್ಕಾರದಿಂದ SC ಏನನ್ನ ನಮಗೆ ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೇ ಕೊಡ್ತೀವಿ. ನಮ್ಮ ಹಕ್ಕು ನಾವು ಪಡೆದೇ ಪಡ್ಕೊಳ್ತೀವಿ. ಪ್ರಸ್ತುತವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಮಡಿವಾಳ ಸಮಾಜದ ಒಂದು ಕ್ರಾಂತಿಯ ಒಂದು ಬಹುದೊಡ್ಡ ಆಯಾಮದ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಕೇಳಿದರೆ ಮಡಿವಾಳ ಸಮಾಜದಲ್ಲಿ ಸಾಕಷ್ಟು ವರ್ಷಗಳಿಂದ ಏನು ಹೋರಾಟಗಳು ಸಮಾವೇಶಗಳು ಇನ್ನೊಂದು ಮತ್ತೊಂದು ನಡೀತಾನೆ ಇದೆ. ಆದರೆ ಇವತ್ತು ನಡೆದಂತಹ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮದ ಸ್ವರೂಪವನ್ನು ನಾವು ಕಂಡ್ರೆ, ಸೇರಿದಂತಹ ಜನಸ್ತೋಮವನ್ನು ನಾವು ಕಂಡ್ರೆ ನಮ್ಮ ಮಡಿವಾಳ ಸಮಾಜದ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಇವತ್ತು. ಯಾಕೆಂತ ಕೇಳಿದರೆ ಒಂದು ಮಡಿವಾಳ ರಾಜ್ಯ ಸಂಘದ ವತಿಯಿಂದ SC ಹೋರಾಟ ಸಮಿತಿಗಾಗಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಪ್ರಸ್ತುತ ಅವರ ಹೆಸರು ಸಿದ್ಧಗಂಗಯ್ಯ ಅಂತ ಅವರ ಹೆಸರು. ಇದು ಪ್ರಸ್ತುತವಾಗಿ ಒಂದು ಒಳ್ಳೆಯ ಆಯಾಮ. ಯಾಕೆಂತ ಕೇಳಿದರೆ ಒಂದು ಸಂಘ ಮಾಡಿಕೊಂಡು ಹೋಗುವುದಕ್ಕೂ ಆ ಮಾತೃ ಸಂಘದ ಅಡಿಯಲ್ಲಿ ಇನ್ನೊಂದು ಜವಾಬ್ದಾರಿಯುತವಾಗಿರತಕ್ಕಂಥ ಒಂದು ವ್ಯಕ್ತಿಯನ್ನು ಆಯೋಜನೆ ಮಾಡಿರತಕ್ಕಂಥದ್ದು ತುಂಬ ಸಂತೋಷಕರವಾಗಿರತಕ್ಕಂತಹ ಒಂದು ವಿಚಾರ. ಮತ್ತು ಪ್ರಸ್ತುತವಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕರ್ನಾಟಕದಾದ್ಯಂತ ಇಡೀ ಮಡಿವಾಳ ಸಮಾಜದ ಎಲ್ಲ ಸಂಘಟನೆಗಳು, ಸಂಘಟನೆಯ ಸದಸ್ಯರು, ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಇರಬಹುದು, ಹಾಗೆ ನಮ್ಮ ಹಿರಿಯರು ಇರ್ಬೋದು, ಮಾತೆಯರು ಇರ್ಬೋದು, ನಮ್ಮ ಯುವಕರು ಇರ್ಬೋದು. ಒಂದು ಅರ್ಥ ಮಾಡಿಕೊಳ್ಳಬೇಕು, ಇದು ಯಾವುದೇ ರೀತಿಯ ಯಾರನ್ನು ವಿರೋಧಿಸುವಂತಹ ಕಾರ್ಯಕ್ರಮ ಅಲ್ಲ, ಮತ್ತು ಯಾರನ್ನೂ ಕೂಡ ಓಲೈಸುವಂತಹ ಕಾರ್ಯಕ್ರಮ ಖಂಡಿತ ಅಂತೂ ಅಲ್ಲವೇ ಅಲ್ಲ. ಇದು ಮಡಿವಾಳ ಸಮಾಜದ ಹಕ್ಕನ್ನು ಕೇಳುವಂತಹ ಕಾರ್ಯಕ್ರಮ. ಹಕ್ಕನ್ನು ಕೇಳಬೇಕಾದರೆ ಒಂದು ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಕಾಂಗ್ರೆಸ್ನಲ್ಲಿರುವಾಗ ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ಪಾಲನೆ ಮಾಡಿದಂಥ ಒಬ್ಬ ವ್ಯಕ್ತಿ ಅಧಿಕಾರದ ಲಾಲಸೆ, ಅಧಿಕಾರ ಇಲ್ಲದಾಗ ಅವನು BJPಗೆ ಹೊರಟೋಗ್ತಾನೆ. ಆಗ ಕಾಂಗ್ರೆಸ್ಸಿಗೆ ಬದ್ಧ ವಿರುದ್ಧವಾಗಿ ನಡ್ಕೊಳ್ತಾನೆ. ಅಲ್ಲಿ BJPಗೆ ವ್ಯವಸ್ಥೆಗೆ ಅವನು ಒಪ್ಪಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಇರ್ತಾನೆ. ನಾಳೆ ಅದರಲ್ಲೇ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರೆ JDSಗೆ ಹೋಗ್ತಾನೆ. ಅದರಲ್ಲೂ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ಯಾವುದೋ ಪಕ್ಷಕ್ಕೆ ಹೋಗ್ತಾನೆ. ಇದು ವ್ಯಕ್ತಿಯಲ್ಲಿ ಇರತಕ್ಕಂತಹ ಅವನ ಸೂಕ್ಷ್ಮ ಮನೋಭಾವನೆಗಳು. ಆದರೆ ಸಂತ ಅಂತ ಹೇಳಿದರೆ ಹಾಗೆಲ್ಲ, ಅವನು ಯಾವುದೇ ರಾಜಕೀಯ ಪಕ್ಷಕ್ಕೆ ಮೀಸಲಾಗಿಲ್ಲ. ಮತ್ತು ಸಂತ ಅಂತ ಹೇಳಿದರೆ ಅವನು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಒಂದು ಅರ್ಥ. ಜ್ಞಾನವನ್ನು ಕೇವಲ ಒಂದು ಜಾತಿಗೆ ಮಾತ್ರ ಕೊಡಬೇಕು ಅಂತ ಯಾವ ಚತುರ್ವೇದಗಳಲ್ಲಿ, ಚತುರ್ವರ್ಣಗಳಲ್ಲಿ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಕೂಡ ನೀನು ಒಬ್ಬ ಜಾತಿಯ ಸ್ವಾಮಿಯಾಗಿ ಬದುಕು ಅನ್ನುವಂಥದ್ದು ಎಲ್ಲಿ ಇಲ್ಲ. ಸನ್ಯಾಸ ಅಂತ ಹೇಳಿದರೆ ಅದು ದ್ವಿಜ. ಅವನು ಒಂದು ಸರ್ತಿ ಅವನ ಪಿಂಡ ಪ್ರದಾನ ಹಾಕಿಕೊಂಡು ಮತ್ತೆ ಅವನಿಗೆ ಇನ್ನೊಂದು ಜನ್ಮ ಅಂತ ಲೆಕ್ಕ. ಅದರಲ್ಲಿ ಅವನು ಎಲ್ಲ ಸಮಾಜಕ್ಕೆ ಅವನು ಸಂದೇಶ ಕೊಡಬೇಕು ಅಂತ ಒಂದು. ನಾವು ಕೇವಲ ಒಂದು ಮಡಿವಾಳ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರುವವರು ಅಲ್ಲ. ಯಾಕೆಂತ ಕೇಳಿದರೆ ನಮ್ಮ ಮಠಕ್ಕೆ ಕಡೆಯ ಒಬ್ಬ ದಲಿತ ವ್ಯಕ್ತಿಯಿಂದ ಹಿಡಿದು ನಾವು ಅದನ್ನು ಉಲ್ಲೇಖ ಮಾಡಲಿಕ್ಕಿಲ್ಲ, ಅವರನ್ನು ಆ ಶಬ್ದದಿಂದ ಅಸ್ಪೃಶ್ಯರು ಅಂತ ಇವತ್ತು ಅದನ್ನು ಹೋಗಲಾಡಿಸಬೇಕಂತ ನಾವು ಇವತ್ತು ಹೋರಾಟವನ್ನು ಬರ್ತಾ ಇರ್ತೇವೆ ನಾವು ಕೂಡ ನಮ್ಮ ಮಠದಲ್ಲಿ. ಆದ್ದರಿಂದ ಅಂತಹ ಒಂದು ವರ್ಗದಿಂದ ಹಿಡಿದು ಉನ್ನತ ಸಂಸ್ಕಾರ ವರ್ಗ, ಅದು ಯಾವುದೇ ಇರಬಹುದು, ಅವರನ್ನು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ. ಆದ್ದರಿಂದ ಇವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದದ್ದು ನಮ್ಮ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕ ಸಿಗಬೇಕು. ಅವನಲ್ಲಿ ಒಳ್ಳೆಯ ನಾಯಕತ್ವ ಗುಣ ಇರಬೇಕು. ಅವನು ಈ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯ ಹೋರಾಟ ಮಾಡಲಿಕ್ಕೆ ಒಂದು ಕಾನೂನಿನ ಪದ್ಧತಿ ಇದೆ, ಸಂವಿಧಾನದಲ್ಲಿ ಇರತಕ್ಕಂಥ ಕೆಲವು ವ್ಯವಸ್ಥೆಯ ಶಬ್ದಗಳಿದೆ, ಒಂದಷ್ಟು ಅದನ್ನು ತಿಳ್ಕೊಳ್ಬೇಕು. ಆನಂತರ ರಾಜಕೀಯ ವ್ಯಕ್ತಿಗಳ ಹತ್ತಿರಕ್ಕೆ ಹೋಗಬೇಕಾದರೆ ಅಲ್ಲಿ ಯಾವುದನ್ನು ಮಂಡಿಸಬೇಕು ಅನ್ನುವಂಥ ಒಂದು ವ್ಯವಸ್ಥೆಗಳನ್ನು ಮೊದಲೇ ನಾವು ನೋಟ್ ಮಾಡಿಕೊಂಡು ಹೋಗಬೇಕು. ಇದರಲ್ಲಿ ಕೆಲವೊಂದು 7-10 ವಿಧದಲ್ಲಿ ಆ ವ್ಯಕ್ತಿ ಯೋಚನೆ ಮಾಡಬೇಕು. ಆ ಯೋಚನೆಗಳನ್ನು ಅವನು ಎಲ್ಲ ಸಮಯದಲ್ಲಿ ಎದುರಿಸುವಂಥ ಒಂದು ಸಾಮರ್ಥ್ಯ ಅವನಿಗಿರಬೇಕು ಅಂತ ಲೆಕ್ಕ. ಅಂಥ ನಾಯಕ ಬೇಕು ಅಂತ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದು. ಭಾಳ ವರ್ಷದ ಹೋರಾಟ ಮಾಡ್ತಾ ಈಗ SC ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ರು
ಎಸ್ ಸಿ ಇದು ಏನು ನಮಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ನಮಗೇನಾಗಿದೆ ಅಂದರೆ ನಮ್ಮ ಜನಾಂಗದ ಏನು ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಎಸ್ ಸಿ ಆಗೋದಕ್ಕೆ ಅಡೆತಡೆಗಳು ಮಾಡಿಕೊಂಡು ಸುಮ್ಮನೆ ಹಿಂಗೆ ಕಾಲೆಳಿತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಸುತ್ತಿ ನಾವು ಬೃಹದಾಕಾರವಾಗಿ ಹೋರಾಟ ಮಾಡ್ತೀರಿ. ಗ್ಯಾರಂಟಿ ಈ ಸಾರಿ ನಾವು ವಿಶ್ರಮಿಸೋದೇ ಇಲ್ಲ. ನಾವು ಪ್ರತಿ ತಿಂಗಳಲ್ಲಿ 2 ಜಿಲ್ಲೆಯಲ್ಲಾದ್ರೂ ಹೋರಾಟ ರೂಪುರೇಷೆಗಳು ಮಾಡಿ ಎಲ್ಲ ಹೋರಾಟ ಮಾಡಿ ಕೊನೆಯಲ್ಲಿ ರಾಜ್ಯದ್ದೊಂದು ಬೃಹದಾಕಾರವಾಗಿ ಒಂದು ಹೋರಾಟ ಏನು ಎಸ್ ಸಿ ಹೋರಾಟ ಸಮಿತಿ ಅಧ್ಯಕ್ಷರು ಸಿದ್ಧಗಂಗಣ್ಣವ್ರು ಏನು ಹೇಳಿದ್ದಾರೆ, 4 ರೋಡ್ ಬೆಂಗಳೂರು ಬಂದ್ ಮಾಡ್ತೀರಿ ಒಂದು ದಿವಸ. ಆ ದಿವಸ ಅದು ಏನು ನಾವು ಸುಮ್ಮನೆ ಈ ರೋಡ್ ಬಂದು ಅಂತಂದರೆ 10 ಜನ 20 ಜನ ಬಂದ್ ಮಾಡೋಕ್ಕಾಗಲ್ಲ. ಅದಕ್ಕೂ ಏನು ಎಲ್ಲೆಲ್ಲಿ ಬಂದ್ ಮಾಡಬೇಕು, ಎಲ್ಲಿಂದ ಎಷ್ಟು ಜನ ಬರಬೇಕು, ಅವೆಲ್ಲ ನಾವು ರೂಪುರೇಷೆಗಳು ಮಾಡಿಕೊಂಡು ಮುಂದೊಂದು ದಿವಸ ಮಾಡ್ತೀನಿ ಅಂತಂದರೆ ಅವತ್ತು ಎಸ್ ಸಿ ಹೋರಾಟಕ್ಕೆ ನಾವು ಗ್ಯಾರಂಟಿ ಜಯ ಬರ್ತದೆ. ಆ ಥರ ಹೋರಾಟ ಮಾಡ್ತೀರಿ. ಅದಕ್ಕೆ ಆದ ರೂಪುರೇಷೆಗಳು ಮಾಡ್ಕೊಳ್ಬೇಕು. ನಾವು ಇಷ್ಟು ದಿವಸ ಯಾಕೆ ಅಂತ ಸುಮ್ಮನೆ ಇದ್ದೀರಿ ಅಂತಂತಂದರೆ ಒಂದು ಹೋರಾಟ ಸಮಿತಿಯವ್ರನ್ನ ನಾವು ಮಾಡಿದ್ರಿ. ಅವರು 3 ವರ್ಷಗಳಿಂದ ನಿಷ್ಕ್ರಿಯ ಆಗಿದ್ದರಿಂದ ಈಗ 15 ದಿವಸ ಆಗಿದೆ ನಾವು ಇವ್ರು ಮಾಡಿ. ಈಗ ಕಂಟಿನ್ಯೂ ಇವಾಗ ಸ್ಟಾರ್ಟ್ ಮಾಡಿದ್ದೀರಿ. 15 ದಿವಸಕ್ಕೆ ಇಷ್ಟು ಜನ ನೋಡಿ, ಪೂರ್ವಭಾವಿ ಸಭೆ ಇದು. ಈ ಸಭೆಗೆ ಎಷ್ಟು ಜನ ಇದ್ದಾರೆ, ನಮ್ಮ ಹೋರಾಟಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ನೀವೇ ಊಹಿಸ್ಕೊಳ್ಳಿ. ನಮ್ಮದು ಯಾವ ಥರ ಹೋರಾಟ ಮಾಡ್ತೀರಿ. ರಾಜ್ಯ ಸಂಘ ಅಂದರೆ ಏನು, 33ರಲ್ಲಾಗಿರೋವಂಥದ್ದು ಇದು ರಾಜ್ಯ ಸಂಘ, ಮಾತೃ ಸಂಘ. ನಾನಿರ್ಬೋದು ಅಧ್ಯಕ್ಷ, ಇನ್ನೊಬ್ಬರು ಅಧ್ಯಕ್ಷ ಬರ್ಬೋದು, ಆದರೆ ಸಂಘ ಹಂಗೆ ಇರ್ತದೆ, ಸಂಘಕ್ಕೆ ಅಸ್ತಿತ್ವ ಹಂಗೆ ಇರ್ತದೆ. ಆದ್ದರಿಂದ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯ ಸಂಘದ ಅಡಿಯಲ್ಲಿ ಹೋರಾಟ ಮಾಡೋಣ, ಎಲ್ಲರೂ ಒಟ್ಟಾಗಿ ಮಾಡೋಣ ಅಂತ ನನ್ನ ಮಡಿವಾಳ ಬಂಧುಗಳಿಗೆ ನಾನು ಮನವಿ ಮಾಡ್ತೇನೆ. 1933ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಉದಯವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ನಾವು ಹೋರಾಟಗಳನ್ನು ಮಾಡ್ಕೊಂಡೇ ಬರ್ತಾಯಿದ್ದೀವಿ. ದಯವಿಟ್ಟು ಸರ್ಕಾರ ಇದನ್ನು ಮನಗಂಡು ಮತ್ತೊಮ್ಮೆ ನಮಗೆ ಒಂದು ಸರ್ವೆ ಏನು ಜನಗಣತಿಯನ್ನು ಮಾಡಬೇಕು ಅಂತ ಅವರಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಎರಡನೇದಾಗಿ ನಮ್ಮ ಶೋಷಿತ ಸಮಾಜ ಏನಂದರೆ ನಮ್ಮ ಕುಲಕಸವು ಬಟ್ಟೆ ಒಗೆಯೋದು. ಎಷ್ಟೋ ಜನ ಇವತ್ತು ರೊಟ್ಟಿಗೋಸ್ಕರ ಬಟ್ಟೆ ಒಗ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ದಯವಿಟ್ಟು ತಾವು ಎಸ್ ಸಿ ಏನೇನು ಮಾಡಿದ್ರೆ ನಮಗೆ ಸರ್ಕಾರದಿಂದ ಎಸ್ ಸಿ ಏನನ್ನ ನಮಗೆ ಸಿಕ್ಕಿದ್ರೆ ಇದನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅದರ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೋ. ಆ ಸರ್ಕಾರ ಏನನ್ನ ಕಿವಿಗೆ ಹೊಡೆದ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಅಂದರೆ 4 ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡಿ ನಾವು ಮುಂದೊಂದು ದಿನ ಉಗ್ರ ಹೋರಾಟ ಮಾಡೋಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರ ಈಗಲಾದರೂ ಎಚ್ಚೆತ್ತು ಅಟ್ಲೀಸ್ಟ್ ನಮಗೆ ಮೀಸಲಾತಿನಲ್ಲಿ ನಮಗೆ ಏನಾದರೂ ದೊರಸ್ಕೊಡ್ಬೇಕು ಅಂತ ನಾನು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ಆಡಳಿತ ಸರ್ಕಾರದಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಇದು ಹೋರಾಟ ಗೆಲ್ಲೋವರೆಗೂ ಹೋರಾಟ ಇದ್ದೇ ಇರುತ್ತೆ. ಇವತ್ತೇನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಎಸ್ ಸಿ ಹೋರಾಟ ಸಮಿತಿ ನಾವು ಏನು ಫಾರ್ಮ್ ಮಾಡಿದ್ದೀವಿ ಇವತ್ತು, ಅದಕ್ಕೆ ಅಧ್ಯಕ್ಷರಾಗಿ ಸಿದ್ಧಗಂಗಯ್ಯ ಅವ್ರನ್ನ ನಾವು ನೇಮಿಸಿದ್ದೀವಿ. ಇದು ಮೇಲ್ನೋಟಕ್ಕಲ್ಲ, ಇದು ನಮಗೆ ನ್ಯಾಯ ಕೊಡೋಕ್ಕೋಸ್ಕರ ನಮ್ಮ ವ್ಯಕ್ತಿಯನ್ನು ಸೂಚಿಸ್ಕೊತೀವಿ. ಇಡೀ ಸಮಾಜ ಒಪ್ಕೊಂಡಿದೆ. ಇವತ್ತು ಸಮಾಜ ನಮಗೆ ಶಕ್ತಿಯಾಗಿದೆ. ಏಕೆ ನಮ್ಮ ರಾಜ್ಯ ಸಂಘಕ್ಕೆ ಏನು ನೆನೆ ಮನೆ ಸಂಘ ಅಲ್ಲ, ಇವತ್ತು ಶಕ್ತಿಯಾಗಿ ಇವತ್ತು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯ ಸಿರೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 3 ತಿಂಗಳಲ್ಲಿ ಮತ್ತೆ ಹೋರಾಟ ಬೀದಿಗೆ ಬಂದೇ ಬರ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೇ ಕೊಡ್ತೀವಿ. ನಮ್ಮ ಹಕ್ಕು ನಾವು ಪಡೆದೇ ಪಡ್ಕೊಳ್ತೀವಿ.